ಬ್ಯಾಡ್ ಅಂದರು, ಹಠ ಹಿಡಿದ ಮರಿಕಾಲದಲ್ಲಿ ಟಿಕೆಟ್ ನೋಡ್ರು. ಇದೊಂದು ಟೈಮ್ ಬಿಡಬೇಕಾಯ್ತು ಅವ್ರಿಗೆ, ಮುಸ್ಲಿಮರಿಗೆ. ಮುಂದಿನ ಸಲ ಅವ್ರಿಗೆ ಸಿಗ್ತಿತ್ತಲ್ಲ ಟಿಕೆಟ. ಈಗೇನೋ ಆಗಿ ಹೋಗಿದೆ. ಈಗ ಏನು ರಿಸಲ್ಟ್ ಬರ್ತದೆ ವೇಟ್ರ್ ಮಾಡ್ಬೇಕು. ಅದನ್ನು ಅಡ್ವಾನ್ಸ್ ಆಗಿ ಬ್ಯಾಟ್ ಬೇಯಿಸಿದ್ರೆ ಹೆಂಗೆ? ನಾಳೆ ಸಮರ್ಥ ಅವರು ಮೇನ್ ಆಗ್ಲತ್ತಾರೆ ಗೆದ್ದು ಬಂದ್ರೆ ಈಗೆಲ್ಲ ಪಾಪ ಅವ್ರಿಗೆ ನೀವೇನು ಅಂದರೂ ಅದ್ರ ಬಗ್ಗೆ ಎಲ್ಲ ಅಂತಾರ, ರೆಕಾರ್ಡು ಕೊಡ್ತಾ ಇದ್ದಾರೆ, ವಿಡಿಯೋ ಕೊಡ್ತಾಯಿದ್ರೆ ಯಾವ ರೀತಿ ಪ್ರಚೋದನೆ ಮಾಡಿದ್ರು ಏನು ಅಂತ. ಅದೆಲ್ಲ ಸರಿ ಇಲ್ಲ ಅಂತಲ್ಲ. ಆದರೆ ಜನರ ಆಯ್ಕೆ ಅಲ್ರಿ ಇದು. ಜನ ಚೇಂಜ್ ಆಗಿರ್ಬೋದು, ಆಗದೇ ಹೋಗಿರ್ಬೋದು. ಅಷ್ಟು ಹೇಳಿದ್ರು ಸಹ ಜನ ಇವ್ರಿಗೆ ಆಗಿ ಬಂದಿಲ್ಲ. ಎಷ್ಟೋ ಬಡವರಿಗೆ ಪಾಪ 500,000 ಕೊಟ್ಟರೆ ಅವತ್ತಿನ ಊಟ ಹೋಗ್ತಾನಂಥ ಪರಿಸ್ಥಿತಿಗಳು ಇವತ್ತಿನ ನಾಗರಿಕರಿದ್ದಾರೆ. ಅದರ ದುರುಪಯೋಗವನ್ನು ಇವತ್ತಿನ ಶ್ರೀಮಂತ ರಾಜಕಾರಣಿಗಳು ಅಥವಾ ಅಧಿಕಾರಶಾಹಿಗಳು ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಗೆಲ್ಲೋ ಸಾಧ್ಯತೆಗಳು ಇದ್ದಾವೆ. ಆಗ ಇವ್ರನ್ನೆಲ್ಲ ಟೀಕೆ ಮಾಡಿದ್ದು, ಪಕ್ಷನ ತೆಗೆದು ಹಾಕಿದ್ದು, ಮಿನಿಸ್ಟರ್ಶಿಪ್ನ ತೆಗೆದು ಹಾಕಿದ್ದು ಸಹಜವಾಗಿ ಮುಸಲ್ಮಾನರಲ್ಲೇ ಸ್ವಾಭಿಮಾನ ಹುಟ್ಟಾಗ್ತದೆ. ಇವತ್ತು ಮುಸ್ಲಿಮ್ಸ್ ಅಂತ ಇದ್ದಾರೆ, ನಮಗೆ ಈ ಕಾಂಗ್ರೆಸ್ ಸಹವಾಸ ಬೇಡಪ್ಪ, ಇಲ್ಲೂ ದುಡ್ಡಿನವರೈತಿ, ಸುರ್ಜೇವಾಲ ಮಾಡಿದಂಥ ತಪ್ಪಿಗೆ ನಾವು ಶಿಕ್ಷಣ ಬಸ್ಸಾಗೈತಿ, ಅವರೇ ಟಿಕೆಟ್ ಕೊಟ್ಟರು, ಮುಸ್ಲಿಮ್ರಿಗೆ ಕೊಟ್ಟಿದ್ದರೆ ಮುಗಿದು ಬಿಡ್ತಿತ್ತು ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಈ ಮುಸ್ಲಿಂ ವಿರೋಧಿ ಕಾಂಗ್ರೆಸ್ ಅನ್ನುವಂಥ